ಈ ಒಂದು ವಿಡಿಯೋದಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಪ್ರಕಾರ BCA ಸಿಲೆಬಸ್ಸು ಬರ್ತಕ್ಕಂಥ ಸಬ್ಜೆಕ್ಟ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದೇ ರೀತಿ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಸ್ ಏನಾದರೂ ಬೇಕಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ನಾನು ಯಾವುದೇ ಒಂದು ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋ ಮಾಡಿದಾಗ ನಿಮಗೆ ಅಪ್ಡೇಟ್ ಬರುತ್ತೆ, ನೀವು ಅದನ್ನು ನೋಡ್ಬೋದು. ಈಗ ಮೊದಲಿಗೆ ಸ್ಟೇಟ್ ಎಜುಕೇಷನ್ ಪಾಲಿಸಿ 2024-25ನೇ ಸಾಲಿನಿಂದ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಬಂದಿದೆ. ಅದ್ರ ಪ್ರಕಾರ ಬಳ್ಳಾರಿ ಯೂನಿವರ್ಸಿಟಿಯಲ್ಲಿ ಯಾವ ರೀತಿ BCAಗೆ ಸಿಲೆಬಸ್ನ ಫ್ರೇಮ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಮೊದಲಿಗೆ BCAದಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಫಸ್ಟ್ ಸೆಮಿಸ್ಟ್ರಲ್ಲಿ ಫಸ್ಟ್ನೇ ಪೇಪರ್ ಅಂದರೆ ಮೇಜರ್ 1 ಪೇಪರು ಯಾವುದಿರುತ್ತೆ ಅಂದರೆ ನಮಗೆ ಇಲ್ಲಿ ಕಾಣ್ತಾ ಇದೆ ಪ್ರೋಗ್ರಾಮಿಂಗ್ ಇನ್ ಸಿ ಅಂತ ಕಾಣ್ತಾ ಇದೆ. ಈ ಪ್ರೋಗ್ರಾಮಿಂಗ್ ಇನ್ ಸಿ ಅನ್ನೋದು ನಮಗೆ ಫಸ್ಟ್ ಮೇಜರ್ 1 ಸಬ್ಜೆಕ್ಟು. ಇದರಲ್ಲಿ ಇದು ಕೋರ್ಸ್ ಕೋಡು 24 MJB CA 1L1 ಅಂತ ಏನಿದೆಯಲ್ಲ ಇದು ಕೋರ್ಸ್ ಕೋಡು. ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಮಗೆ 20 ಮಾರ್ಕ್ಸ್ ಇರುತ್ತೆ, ಎಕ್ಸ್ಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು 80 ಮಾರ್ಕ್ಸ್ ಇರ್ತವೆ. NEP ಪ್ರಕಾರ ಇಂಟರ್ನಲ್ ಮಾರ್ಕ್ಸು 40ಗಿದ್ವು, ಎಕ್ಸ್ಟರ್ನಲ್ ಮಾರ್ಕ್ಸು 60ಗಿದ್ವು. ಬಟ್ SEPನಲ್ಲಿ ಚೇಂಜ್ ಆಗಿದೆ, ಇಂಟರ್ನಲ್ಲು 20 ಮಾರ್ಕ್ಸ್ ಇರುತ್ತೆ, ಎಕ್ಸ್ಟರ್ನಲ್ ಮಾರ್ಕ್ಸು 80 ಅದೇ ರೀತಿ ಕ್ರೆಡಿಟ್ ಬಂದ್ಬಿಟ್ಟು 4 ಕ್ರೆಡಿಟ್ಸ್ ಇರ್ತವೆ. ಕಾಂಟ್ಯಾಕ್ಟ್ ಅವರ್ಸ್ ಲೆಕ್ಚರ್ ಅವರ್ಸ್ ಅಂದರೆ ಥಿಯರಿ ವೀಕ್ಲಿ 4 ಅವರ್ಸ್ ಕ್ಲಾಸ್ ಬರುತ್ತೆ. ಅದೇ ರೀತಿ ಪ್ರಾಕ್ಟಿಕಲ್ ಕೂಡ 4 ಅವರ್ಸ್ ಪ್ರಾಕ್ಟಿಕಲ್ ಲ್ಯಾಬ್ ಬರ್ತದೆ. ನೆಕ್ಸ್ಟು ಡ್ಯೂರೇಷನ್ ಆಫ್ ದಿ ಎಕ್ಸಾಮಲ್ಲಿ NEP ಪ್ರಕಾರ 2 ಅವರ್ಸ್ ಇತ್ತು, ಮತ್ತು ಓಲ್ಡ್ ಸಿಸ್ಟಮ್ CBCSನಲ್ಲಿ ಹೆಂಗೆ 3 ಅವರ್ಸ್ ಇತ್ತು ಅದೇ ರೀತಿ SEPನಲ್ಲಿ ಕೂಡ 3 ಅವರ್ಸು ನಮಗೆ ಡ್ಯೂರೇಷನ್ ಆಫ್ ದಿ ಎಕ್ಸಾಮ್ ಇರ್ತದೆ. ಈ ಥರ ನಮಗೆ ಫಸ್ಟ್ ಪೇಪರಲ್ಲಿ ಪ್ರೋಗ್ರಾಮಿಂಗ್ ಇನ್ ಸಿ ಮೇಜರ್ 1 ಸಬ್ಜೆಕ್ಟ್ ಇರ್ತದೆ. ನೆಕ್ಸ್ಟು ಇದರಲ್ಲಿ ಪ್ರೋಗ್ರಾಮಿಂಗ್ ಇನ್ ಸಿನಲ್ಲಿ ಏನೇನು ಕಲಿತೀವಿ ಅಂದರೆ ಟೋಟಲ್ ಆಗಿ 5 ಚಾಪ್ಟರ್ಸ್ ಕಲಿತೀವಿ. ಯೂನಿಟ್ 1ನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜೀಸ್ ಮೀನ್ಸ್ ಅಲ್ಗಾರಿದಮ್ ಮತ್ತು ಫ್ಲೋ ಚಾರ್ಟ್ ಬಗ್ಗೆ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಅದರಲ್ಲೇ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಂಟ್ರಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ನ ಓವರ್ವ್ಯೂ, ಹಿಸ್ಟ್ರಿ, ಫೀಚರ್ಸು, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮು ಮತ್ತು ಸಮ್ ಎಕ್ಸಾಂಪಲ್ಸ್ನ ಇದರಲ್ಲಿ ಕಲಿತೀವಿ. ಅದೇ ರೀತಿ ಸಿ ಪ್ರೋಗ್ರಾಮಿಂಗ್ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಟೋಕನ್ಸ್ ಬಗ್ಗೆ ಮತ್ತು ಹೌ ಟು ಡಿಕ್ಲೇರ್ ಆ್ಯಂಡ್ ಇನಿಷಿಯಲೈಸ್ ದ ವೇರಿಯೇಬಲ್ಸ್ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಇದಿಷ್ಟು ಫಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಯೂನಿಟ್ 2ದಲ್ಲಿ ನಮಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವಿತ್ ಸಿ ಪ್ರೋಗ್ರಾಮ್ಸ್, ಅದರಲ್ಲಿ ಫಾರ್ಮೆಟೆಡ್ ಆ್ಯಂಡ್ ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಬರ್ತವೆ. ಅದೇ ರೀತಿ ನೆಕ್ಸ್ಟ್ ಕಾನ್ಸೆಪ್ಟು ಆಪರೇಟರ್ಸು ಮತ್ತು ಎಕ್ಸ್ಪ್ರೆಷನ್, ಸಿ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತಕ್ಕಂಥ ಆಪರೇಟರ್ ಬಗ್ಗೆ ಮತ್ತು ಎಕ್ಸ್ಪ್ರೆಷನ್ಸ್ ಬಗ್ಗೆ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಯೂನಿಟ್ ಥರ್ಡಲ್ಲಿ ಕಂಟ್ರೋಲ್ ಸ್ಟ್ರಕ್ಚರ್ಸು, ಆರೇಸು, ಸ್ಟ್ರಿಂಗ್ಸ್ ಇವು ಮೂರನ್ನು ಕಲಿತಾ ಹೋಗ್ತೀವಿ. ಕಂಟ್ರೋಲ್ ಸ್ಟ್ರಕ್ಚರ್ಸಲ್ಲಿ ನಮಗೆ ಕಂಡೀಷನಲ್ ಸ್ಟೇಟ್ಮೆಂಟ್ಸು, ಅನ್ಕಂಡೀಷನಲ್ ಸ್ಟೇಟ್ಮೆಂಟ್ಸು ಮತ್ತು ಲೂಪಿಂಗ್ ಸ್ಟೇಟ್ಮೆಂಟ್ ಬಗ್ಗೆ ಕಲಿತಾ ಹೋಗ್ತೀವಿ. ನೆಕ್ಸ್ಟು ಅರೇಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಸು, ಆರೇ ಡಿಕ್ಲರೇಷನ್ನು, ಇನಿಷಿಯಲೈಸೇಷನ್ನು ಆ್ಯಂಡ್ ಮೆಮೊರಿ ರೆಪ್ರೆಸೆಂಟೇಷನ್ ಬಗ್ಗೆ ಕಲಿತೀವಿ. ನೆಕ್ಸ್ಟ್ ಸ್ಟ್ರಿಂಗ್ಸಲ್ಲಿ ಹೌ ಟು ಡಿಕ್ಲೇರ್ ಆ್ಯಂಡ್ ಇನಿಷಿಯಲೈಸ್ ದ ಸ್ಟ್ರಿಂಗ್ ವೇರಿಯೇಬಲ್ಸ್ ಆ್ಯಂಡ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಲೆಂತ್ ಆಗಿರ್ಬೋದು, ಸ್ಟ್ರಿಂಗ್ ಕಂಪ್ಯಾರಿಸನ್ ಆಗಿರ್ಬೋದು, ಸ್ಟ್ರಿಂಗ್ ಕಾಪಿ ಆಗಿರ್ಬೋದು, ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ ಆಗಿರ್ಬೋದು. ಈ ಥರ ನಾವು ಡಿಫ್ರೆಂಟ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಅವೆಲ್ಲವನ್ನು ಥರ್ಡ್ ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಅದೇ ರೀತಿ ಯೂನಿಟ್ 4ಅಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಮತ್ತು ಪಾಯಿಂಟರ್ಸ್ ಬಗ್ಗೆ ಕಲಿತಾ ಹೋಗ್ತೀವಿ. ಫಂಕ್ಷನ್ಸು ಮತ್ತು ಪಾಯಿಂಟರ್ಸ್ ಬಗ್ಗೆ ನಾವು ಯೂನಿಟ್ 4ಅಲ್ಲಿ ಕಲಿತೀವಿ. ಅದೇ ರೀತಿ ಯೂನಿಟ್ 5ನಲ್ಲಿ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸಲ್ಲಿ ಸ್ಟ್ರಕ್ಚರ್ಸು, ಅಡ್ವಾಂಟೇಜಸ್ ಆಫ್ ಸ್ಟ್ರಕ್ಚರ್ಸು, ಡಿಕ್ಲೇರಿಂಗ್ ಸ್ಟ್ರಕ್ಚರ್ ವೇರಿಯೇಬಲ್ಸು ಮತ್ತು ಯೂನಿಯನ್ಸು, ಹೌ ಟು ಡಿಕ್ಲೇರ್ ಯೂನಿಯನ್ಸ್ ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್. ಈ ಥರ ನಾವು 4th ಚಾಪ್ಟ್ರಲ್ಲಿ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸಲ್ಲಿ ಸ್ಟ್ರಕ್ಚರ್ಸ್ ಮತ್ತು ಯೂನಿಯನ್ಸ್ ಬಗ್ಗೆ ಕಲಿತೀವಿ. ಅದರಲ್ಲೇ ಇನ್ನೊಂದು ಕಾನ್ಸೆಪ್ಟು ಫೈಲ್ ಮ್ಯಾನೇಜ್ಮೆಂಟ್ ಇನ್ ಸಿನಲ್ಲಿ ನಾವು ಹೌ ಟು ಡಿಫೈನ್ ಆ್ಯಂಡ್ ಓಪನಿಂಗ್ ದ ಫೈಲ್ ಕಲಿತೀವಿ. ಅದಾದಮೇಲೆ ಡಿಫ್ರೆಂಟ್ ಎರರ್ ಹ್ಯಾಂಡ್ಲಿಂಗ್ ಆನ್ ಫೈಲ್ಸ್ ಅದನ್ನು ಕಲಿತೀವಿ. ನೆಕ್ಸ್ಟು ಬೇಸಿಕ್ ಆಪರೇಷನ್ಸ್ ಆಫ್ ಫೈಲ್ಸ್ ಇದ್ರ ಬಗ್ಗೆ ಎಲ್ಲ 5th ಚಾಪ್ಟ್ರಲ್ಲಿ ಕಲಿತೀವಿ. ಇವು 5 ಚಾಪ್ಟ್ರು ನಮಗೆ ಮೇಜರ್ 1 ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಸಿಲೆಬಸ್ಸು. ಈ ಥಿಯರಿ ಪೇಪರ್ಗೆ ಅಥವಾ ಈ ಮೇಜರ್ ಸಬ್ಜೆಕ್ಟಿಗೆ ತಕ್ಕಂಗೆ ನಮಗೆ ಲ್ಯಾಬ್ ಕೂಡ ಇದೆ. ಇಲ್ಲಿ ಲ್ಯಾಬಲ್ಲಿ ಏನಾಗುತ್ತೆ ಅಂದರೆ ನಮಗೆ
ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಅಂತ ಬರುತ್ತೆ, ಅದು ಮೇಜರ್ 1 ಅಂತ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ಕೋರ್ಸ್ ಕೋಡು ಥಿಯರಿಗೆ ಬೇರೆ ಇರುತ್ತೆ ಮತ್ತು ಪ್ರಾಕ್ಟಿಕಲ್ಗೆ ಬೇರೆ ಇರ್ತದೆ. ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಮಗೆ 10 ಮಾರ್ಕ್ಸ್ ಇರ್ತದೆ, ಎಕ್ಸ್ಟರ್ನಲ್ ಮಾರ್ಕ್ಸು 40 ಇರ್ತದೆ. ಇಲ್ಲಿ ಕೂಡ ಡ್ಯೂರೇಷನ್ ಆಫ್ ದಿ ಎಕ್ಸಾಮು 3 ಅವರ್ಸು. ನೆಕ್ಸ್ಟು ವೀಕ್ಲಿ 4 ಅವರ್ಸ್ ಕ್ಲಾಸ್ ಇರ್ತದೆ. ಕ್ರೆಡಿಟ್ ಬಂದ್ಬಿಟ್ಟು 2 ಇರುತ್ತೆ. ಇಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತೇಳಿ ಟೋಟಲ್ ಆಗಿ ಲ್ಯಾಬಲ್ಲಿ 2 ಪಾರ್ಟ್ ಮಾಡಿದ್ದಾರೆ. ಪಾರ್ಟ್ ಎನಲ್ಲಿ ನಾವು ಸಿಂಪಲ್ ಸಿ ಪ್ರೋಗ್ರಾಮ್ಸ್ನ ಕಲಿತಾ ಹೋಗ್ತೀವಿ. ಅದರಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಗಳನ್ನ ಮಾಡಿದ್ದಾರೆ. ಫಸ್ಟ್ನೇದರಲ್ಲಿ ಪಾರ್ಟ್ ಎದಲ್ಲಿ ಅಲ್ಗಾರಿದಮ್ ಫ್ಲೋ ಚಾರ್ಟ್ ಬಗ್ಗೆ ನಾವು ಫಸ್ಟ್ ಚಾಪ್ಟರ್ಲಿ ಏನು ಕಲ್ತೀವಲ್ಲ ಅದೇ ರೀತಿ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ರೈಟ್ ಅಲ್ಗಾರಿದಮ್ಸ್ ಫಾರ್ ಬೇಸಿಕ್ ಪ್ರಾಬ್ಲಮ್ಸ್ ಸಚ್ ಆಸ್ ಫೈಂಡಿಂಗ್ ದ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್, ಫ್ಯಾಕ್ಟೋರಿಯಲ್ ನಂಬರ್ ಆ್ಯಂಡ್ ಜನರೇಟಿಂಗ್ ದ ಫೆಬೊನಾಸಿ ಸೀರೀಸ್. ಈ ಪ್ರಾಬ್ಲಮ್ಗಳಿಗೆ ನಾವು ಅಲ್ಗಾರಿದಮ್ನ ಬರಿತೀವಿ ಮತ್ತು ಫ್ಲೋ ಚಾರ್ಟ್ನ ಡಿಸೈನ್ ಮಾಡ್ತೀವಿ. ಇದು ಪಾರ್ಟ್ ಎದಲ್ಲಿ ಫಸ್ಟಿಗೆ ಬರ್ತಕ್ಕಂಥ ಪ್ರೋಗ್ರಾಮ್ಸು. ನೆಕ್ಸ್ಟು ಅದೇ ರೀತಿ ಇಂಟ್ರಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ಅಂದರೆ ಇವ್ರು ಏನು ಮಾಡಿದ್ದಾರೆ, ಚಾಪ್ಟರ್ ವೈಸು ನಮಗೆ ಲ್ಯಾಬ್ ಪ್ರೋಗ್ರಾಮ್ಸ್ಗಳನ್ನ ಇಟ್ಟಾರೆ. ಫಸ್ಟ್ ಚಾಪ್ಟ್ರಲ್ಲಿ ಅಲ್ಗಾರಿದಮ್ ಫ್ಲೋ ಚಾರ್ಟ್ ಕಲಿತೀವಲ್ಲ, ಆ ಅಲ್ಗಾರಿದಮ್ ಫ್ಲೋ ಚಾರ್ಟ್ ತಕ್ಕಂಗೆ ನಾವು ಪ್ರೋಗ್ರಾಮ್ಗಳನ್ನ ಬರಿತೀವಿ. ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಅದೇ ಅಂದರೆ ಫಸ್ಟ್ ಚಾಪ್ಟ್ರಲ್ಲಿ ಸೆಕೆಂಡ್ ಕಾನ್ಸೆಪ್ಟು ಇಂಟ್ರಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ಬರುತ್ತೆ. ಅದರಲ್ಲಿ ಸಿಂಪಲ್ ಸಿ ಪ್ರೋಗ್ರಾಮ್, ಡಿಸ್ಪ್ಲೇ, ಹಲೋ ವರ್ಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಏನು ಕಲಿತೀವೋ ಅದರ ರಿಲೇಟೆಡ್ ಆಗಿ ನಾವು ಒಂದು ಸಿಂಪಲ್ ಪ್ರೋಗ್ರಾಮ್ನ ಹಲೋ ವರ್ಡ್ ಅಂತೇಳಿ ಎಕ್ಸಿಕ್ಯೂಟ್ ಮಾಡ್ತೀವಿ. ನೆಕ್ಸ್ಟು ಸಿ ಪ್ರೋಗ್ರಾಮ್ ಸ್ಟ್ರಕ್ಚರಲ್ಲಿ ಸಿ ಪ್ರೋಗ್ರಾಮ್ ಹೆಡರ್ಸ್, ಮೇನ್ ಫಂಕ್ಷನ್, ರಿಟರ್ನ್ ಸ್ಟೇಟ್ಮೆಂಟ್ ಇವೆಲ್ಲವನ್ನ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ನ ಬರಿತಾ ಹೋಗ್ತೀವಿ. ಯಾವುದಂದ್ರೆ ರೈಟ್ ಎ ಪ್ರೋಗ್ರಾಮ್ ಟು ಆ್ಯಡ್ ದ 2 ನಂಬರ್ಸ್ ಆ್ಯಂಡ್ ಡಿಸ್ಪ್ಲೇ ದ ರಿಸಲ್ಟ್. 2 ನಂಬರ್ಸ್ನ ಆ್ಯಡ್ ಮಾಡಿ ರಿಸಲ್ಟ್ನ ಡಿಸ್ಪ್ಲೇ ಮಾಡೋದು. ನೆಕ್ಸ್ಟ್ ಅದೇ ರೀತಿ ಸಿ ಪ್ರೋಗ್ರಾಮಿಂಗ್ ಬೇಸಿಕ್ ಕಾನ್ಸೆಪ್ಟ್. ಈ ಥಿಯರಿ ಕಾನ್ಸೆಪ್ಟ್ ಪ್ರಕಾರ ಕ್ಯಾರೆಕ್ಟರ್ ಸೆಟ್ ಆ್ಯಂಡ್ ಟೋಕನ್ಸ್ ಏನು ಯೂಸ್ ಮಾಡಿರ್ತೀವಲ್ಲ ಅದ್ರ ಪ್ರಕಾರ ಪ್ರೋಗ್ರಾಮ್ ಟು ಡೆಮೋನ್ಸ್ಟ್ರೇಟ್ ದ ಯೂಸ್ ಆಫ್ ಕೀವರ್ಡ್ಸ್, ಐಡೆಂಟಿಫೈಯರ್ಸ್, ಕಾನ್ಸ್ಟೆಂಟ್ಸ್, ವೇರಿಯೇಬಲ್ಸ್. ಅಂದರೆ ನಾವು ಸಿ ಟೋಕನ್ಸ್ ಏನು ಕಲ್ತಿರ್ತೀವಲ್ಲ ಆ ಸಿ ಟೋಕನ್ಸ್ ರಿಲೇಟೆಡ್ ಆಗಿ ನಾವು ಪ್ರೋಗ್ರಾಮ್ಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅದೇ ರೀತಿ ಡಾಟಾ ಟೈಪ್ಸ್ ಅಂತ ಕಲಿತೀವಿ. ಡಾಟಾ ಟೈಪ್ಸ್ ರಿಲೇಟೆಡ್ ಇಂಟು, ಫ್ಲೋಟು, ಕ್ಯಾರೆಕ್ಟರು, ಡಬಲ್ ಈ ಥರ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರೀಬೇಕು. ನೆಕ್ಸ್ಟ್ ಸಿಂಬಾಲಿಕ್ ಕಾನ್ಸ್ಟೆಂಟಲ್ಲಿ ನಾವು ಟು ಡಿಫೈನ್ ಆ್ಯಂಡ್ ಯೂಸ್ ದ ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ನ ಯಾವ್ಯಾವ ಯೂಸ್ ಮಾಡ್ತೀವಿ ಅನ್ನೋದನ್ನ ಪ್ರೋಗ್ರಾಮ್ನ ಬರೀಬೇಕು. ನೆಕ್ಸ್ಟ್ ಅದೇ ರೀತಿ ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸಲ್ಲಿ ನಮಗೆ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಅಂತ ಬರ್ತದೆ. ಅದ್ರ ರಿಲೇಟೆಡ್ ಆಗಿ ಒಂದು ಪ್ರೋಗ್ರಾಮ್ನ ಬರೀಬೇಕು. ನೆಕ್ಸ್ಟು ಅನ್ಫಾರ್ಮೆಟೆಡ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರೀಬೇಕು. ಅದೇ ರೀತಿ ಥಿಯರಿ ಕಾನ್ಸೆಪ್ಟಲ್ಲಿ ನಾವು 5 ಚಾಪ್ಟರ್ಸ್ ಏನು ಕಲಿತೀವೋ ಆ 5 ಚಾಪ್ಟರ್ಸ್ ರಿಲೇಟೆಡ್ ಆಗಿ ನಮಗೆ ಲ್ಯಾಬ್ ಪ್ರೋಗ್ರಾಮ್ಸ್ನ ಇಟ್ಟಿದ್ದಾರೆ. ಇಲ್ಲಿ ನೋಡ್ರಿ ನೆಕ್ಸ್ಟು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿವರೆಗೂ ನಮಗೇನಂದರೆ ಇವಿಷ್ಟು ಪಾರ್ಟ್ ಎ ಪ್ರೋಗ್ರಾಮ್ಸ್. ಇಲ್ಲಿ ಡಿಸಿಷನ್ ಮೇಕಿಂಗ್ಸಲ್ಲಿ ನಮಗೇನು ಬರ್ತವೆ, ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬರ್ತವೆ, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟು, ಸ್ವಿಚ್ ಕೇಸ್ ಇವೆಲ್ಲ ಕಂಡೀಷನಲ್ ಸ್ಟೇಟ್ಮೆಂಟ್ಸಲ್ಲಿ ಬರ್ತವೆ. ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಆದಮೇಲೆ ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ ಏನು ಬರುತ್ತೆ ಅಂದರೆ ನಮಗೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಬರ್ತವೆ. ಲೂಪಿಂಗ್ ಸ್ಟೇಟ್ಮೆಂಟ್ಸಲ್ಲಿ ನಮಗೆ ವೈಲು, ಡೂ ವೈಲು, ಫಾರ್ ಲೂಪು, ನೆಸ್ಟೆಡ್ ಲೂಪ್ ಅಂತೇಳಿ ಯೂಸ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿ ಪ್ರೋಗ್ರಾಮ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ನೆಕ್ಸ್ಟು ಅರೇಸ್ ಕಾನ್ಸೆಪ್ಟ್. ಅರೇಸು, ಸ್ಟ್ರಿಂಗ್ಸು, ಯೂಸರ್ ಡಿಫೈನ್ಡ್ ಫಂಕ್ಷನ್ಸು ಈ ಥರ ನಾವೇನು ಥಿಯರಿ ಕಲ್ತಿದ್ದೀವೋ ಆ ಥಿಯರಿ ರಿಲೇಟೆಡ್ ಆಗಿ ನಾವು ಪ್ರೋಗ್ರಾಮ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ಫೈಲ್ ಮ್ಯಾನೇಜ್ಮೆಂಟ್ ಇನ್ ಸಿ ಎಲ್ಲ ಅಂದರೆ ಟೋಟಲ್ ಆಗಿ 5 ಚಾಪ್ಟರ್ಸಲ್ಲಿ ಏನೇನು ಕಾನ್ಸೆಪ್ಟ್ ಬರ್ತಾವೋ ಅವೆಲ್ಲ ಕಾನ್ಸೆಪ್ಟ್ ಮೇಲೆ ನಮಗೆ ಏನಿಟ್ಟಿದ್ದಾರೆ, ಇಲ್ಲಿ ಪ್ರೋಗ್ರಾಮ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇಟ್ಟಿದ್ದಾರೆ. ನೆಕ್ಸ್ಟು ಈ ಪಾರ್ಟಿಗೆ ಬರೋಣ. ಈ ಪಾರ್ಟ್ ಏನಪ್ಪ ಅಂದರೆ ನಾವು ಲಾಸ್ಟಿಗೆ ಲ್ಯಾಬ್ ಎಕ್ಸಾಮ್ ಮಾಡಿದಾಗ ನಮಗೆ ಪ್ರೋಗ್ರಾಮ್ 1 ಫ್ರಮ್ ಪಾರ್ಟ್ ಎ. ನೀವು ಸ್ಟೂಡೆಂಟ್ಸ್ ಎಕ್ಸಿಕ್ಯೂಟ್ ಮಾಡೋದೇನೆಂದರೆ ಪಾರ್ಟ್ ಎದಿಂದ 1 ಪ್ರೋಗ್ರಾಮು, ಪಾರ್ಟ್ ಬಿದಿಂದ 1 ಪ್ರೋಗ್ರಾಮ್, 2 ಪ್ರೋಗ್ರಾಮ್ಸ್ನ ರೈಟಿಂಗ್ ದ ಪ್ರೋಗ್ರಾಮ್ 7 ಮಾರ್ಕ್ಸು, ಎಕ್ಸಿಕ್ಯೂಷನ್ಗೆ 8 ಮಾರ್ಕ್ಸು. ಅದೇ ರೀತಿ ಪಾರ್ಟ್ ಬಿನಲ್ಲಿ ರೈಟಿಂಗ್ ದ ಪ್ರೋಗ್ರಾಮು 7 ಮಾರ್ಕ್ಸು, ಎಕ್ಸಿಕ್ಯೂಷನ್ಗೆ 8 ಮಾರ್ಕ್ಸ್. ಈ ಥರ ಟೋಟಲ್ ಆಗಿ 2 ಪ್ರೋಗ್ರಾಮ್ನ ಬರೆದು 2 ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದರೆ 30 ಮಾರ್ಕ್ಸ್ ಆಗ್ತದೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ರೆಕಾರ್ಡ್ಗೆ 5 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟು ವೈವಾಗೆ 5 ಮಾರ್ಕ್ಸ್ ಸಿಗ್ತದೆ. ಟೋಟಲ್ಲು 40 ಮಾರ್ಕ್ಸಿಗೆ ನಿಮಗೆ ಲ್ಯಾಬ್ ಎಕ್ಸಾಮ್ ನಡೀತದೆ. ಇದಿಷ್ಟು ನಿಮಗೆ ಮೇಜರ್ 1 ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಥಿಯರಿ ಸಿಲೆಬಸ್ಸು ಮತ್ತು ಲ್ಯಾಬ್ ಪ್ರೋಗ್ರಾಮ್ಸ್ನ ಡೀಟೇಲ್ಸು. ಈ ಲ್ಯಾಬ್ ಪ್ರೋಗ್ರಾಮ್ಸ್ನ ನಾವು
ಲ್ಯಾಬಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಾವು ಟರ್ಬೋ ಸೀನ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಬೋರ್ಲ್ಯಾಂಡ್ ಸಿ ಆದರೂ ಯೂಸ್ ಮಾಡ್ಬೋದು, ಅಥವಾ ಆನ್ಸಿ ಸಿ ಆದರೂ ಯೂಸ್ ಮಾಡ್ಬೋದು, ಅಥವಾ ಮೈಕ್ರೋಸಾಫ್ಟ್ ಸಿ ಆದರೂ ಯೂಸ್ ಮಾಡ್ಬೋದು. ಈ ಥರ 4 ಟೈಪ್ಸ್ ಆಫ್ ಎಡಿಟರ್ಸ್ ಇದ್ದಾವೆ. ಈ ಎಡಿಟರ್ಸಲ್ಲಿ ನಾವು ನಮ್ಮ ಸಿಸ್ಟಮಲ್ಲಿ, ಕಂಪ್ಯೂಟರ್ ಸಿಸ್ಟಮಲ್ಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡು ಈ ಪ್ರೋಗ್ರಾಮ್ಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅದೇ ರೀತಿ ಮೇಜರ್ ಟು ಸಬ್ಜೆಕ್ಟ್ ಯಾವ್ದು ಬರುತ್ತೆ ಅಂದರೆ ಡಿಜಿಟಲ್ ಲಾಜಿಕ್ ಅಂಡ್ ಕಂಪ್ಯೂಟರ್ ಡಿಸೈನ್. ಇದು ಮೇಜರ್ ಟು ಸಬ್ಜೆಕ್ಟು. ಇದ್ರ ಕೋರ್ಸ್ ಕೋಡ್ ಬಂದ್ಬಿಟ್ಟು ಇದು 24 MJBCA 1L2 ಅಂತ. ಇಲ್ಲಿ ಕೂಡ ಸೇಮ್ ನಾವು ಫಸ್ಟ್ ಮೇಜರ್ ಸಬ್ಜೆಕ್ಟಲ್ಲಿ ಏನು ನೋಡಿದ್ವಲ್ಲ, ಇಂಟರ್ನಲ್ ಮಾರ್ಕ್ಸ್ 20, ಎಕ್ಸ್ಟರ್ನಲ್ ಮಾರ್ಕ್ಸ್ 80, ಸೇಮ್ ಅದೇ ರೀತಿ ಇಲ್ಲಿ ಕೂಡ ಥಿಯರಿ 4 hours ಇರ್ತದೆ, ಡ್ಯೂರೇಷನ್ ಆಫ್ ದ ಎಕ್ಸಾಮ್ಸು 3 hours ಇರ್ತದೆ. ಇಲ್ಲಿ ನಾವೇನು ಕಲಿತೀವಪ್ಪ ಅಂದರೆ, ಇಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಇಲ್ಲಿ ಕೂಡ ಸೇಮ್ 5 ಚಾಪ್ಟರ್ಸ್ ಇರ್ತವೆ. ಈ 5 ಚಾಪ್ಟರ್ಸಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ನಂಬರ್ ಸಿಸ್ಟಮ್ ಆ್ಯಂಡ್ ಕೋಡ್ಸ್ ಬಗ್ಗೆ ಕಲಿತೀವಿ, ಕಂಪ್ಯೂಟರ್ ಕೋಡ್ಸ್ ಬಗ್ಗೆ. ನಂಬರ್ ಸಿಸ್ಟಮ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್, ಬೈನರಿ ಆಗಿರ್ಬೋದು, ಆಕ್ಟಲ್ಲು, ಹೆಕ್ಸಾಡೆಸಿಮಲ್ಲು, ಡೆಸಿಮಲ್ ನಂಬರ್ ಸಿಸ್ಟಮು, ಇವೆಲ್ಲ ನಂಬರ್ ಸಿಸ್ಟಮ್ ಬಗ್ಗೆ ಕಲಿತೀವಿ. ನೆಕ್ಸ್ಟ್ ಏನು ಕಲಿತೀವಿ ಅಂದರೆ ಕನ್ವರ್ಷನ್ ಫ್ರಮ್ ಒನ್ ನಂಬರ್ ಸಿಸ್ಟಮ್ ಟು ಅನದರ್ ನಂಬರ್ ಸಿಸ್ಟಮ್. ಆ ಬರ್ತಕ್ಕಂಥ ಬೈನರಿ ನಂಬರ್ ಇದ್ದರೆ ಆಕ್ಟಲ್ಗೆ, ಅಥವಾ ಡೆಸಿಮಲ್ ಇದ್ದರೆ ಬೈನರಿಗೆ, ಈ ಥರ ಡಿಫ್ರೆಂಟ್ ನಂಬರ್ ಸಿಸ್ಟಮ್ ಕನ್ವರ್ಷನ್ಸ್ನ ಈ ಫಸ್ಟ್ ಚಾಪ್ಟ್ರಲ್ಲಿ ನೋಡ್ತೀವಿ. ಅದೇ ರೀತಿ ಇಲ್ಲಿ ಡಿಫ್ರೆಂಟ್ ಅಂದರೆ ನಮಗೆ ಒನ್ಸ್ ಕಾಂಪ್ಲಿಮೆಂಟು, ಟೂಸ್ ಕಾಂಪ್ಲಿಮೆಂಟ್ ಮೆಥಡು, ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಕೋಡ್ಸ್ ಬರ್ತವೆ. ಬೈನರಿ ಕೋಡೆಡ್ ಡೆಸಿಮಲ್ ಕೋಡು, ಅಥವಾ ಗ್ರೇ ಕೋಡು, ಅಥವಾ ಆಸ್ಕಿ ಕೋಡ್ಸು, ಯುನಿ ಕೋಡು, ಎರರ್ ಡಿಟೆಕ್ಷನ್ ಆ್ಯಂಡ್ ಎರರ್ ಕನೆಕ್ಷನ್ ಕೋಡ್ಸು, ಇವೆಲ್ಲ ನಮಗೆ ಬರೋದು ಫಸ್ಟ್ ಚಾಪ್ಟ್ರಲ್ಲಿ ಬರ್ತದೆ, ಯೂನಿಟ್ 1ಅಲ್ಲಿ. ನೆಕ್ಸ್ಟ್ ಅದೇ ರೀತಿ ಯೂನಿಟ್ 2ನಲ್ಲಿ ಬೂಲಿಯನ್ ಆಲ್ಜಿಬ್ರಾ ಆ್ಯಂಡ್ ಲಾಜಿಕ್ ಸಿಸ್ಟಮ್ಸ್ ಬಗ್ಗೆ ಕಲಿತೀವಿ. ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್, ಬೂಲಿಯನ್ ಆಲ್ಜಿಬ್ರಾ ಲಾಸ್ ಬರ್ತವೆ. ಇದರಲ್ಲಿ ನಾವು ಡಿ ಮಾರ್ಗನ್ಸ್ ಥಿಯರಮ್ಸ್ ಅಂತ ಕಲಿತೀವಿ, ಆ್ಯಂಡ್ ಪ್ರೂಫ್ಸ್, ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಕಲಿತೀವಿ. ಅದಾದಮೇಲೆ ಬೇಸಿಕ್ ಲಾಜಿಕ್ ಗೇಟ್ಸ್ ಅಂತ ಬರ್ತವೆ, ಮತ್ತು ಯೂನಿವರ್ಸಲ್ ಗೇಟ್ಸ್ ಅಂತ ಬರ್ತವೆ. ಅದೇ ರೀತಿ ಬೂಲಿಯನ್ ಎಕ್ಸ್ಪ್ರೆಷನ್ಸ್, ಎಕ್ಸಾರು, ಎಕ್ಸ್ನಾರು, ನ್ಯಾಂಡ್ ಗೇಟು, ನಾರ್ ಗೇಟು, ಈ ಥರ ಲಾಜಿಕ್ ಗೇಟ್ ಬಗ್ಗೆ ನಾವು ಯಾವುದರಲ್ಲಿ ಸೆಕೆಂಡ್ ಯೂನಿಟಲ್ಲಿ ಕಲಿತೀವಿ. ಬೂಲಿಯನ್ ಆಲ್ಜಿಬ್ರಾ ಆ್ಯಂಡ್ ಲಾಜಿಕ್ ಸಿಸ್ಟಮ್ಸ್ ಬಗ್ಗೆ ಸೆಕೆಂಡ್ ಚಾಪ್ಟರ್ಲಿ ಕಲಿತೀವಿ. ನೆಕ್ಸ್ಟ್ ಯೂನಿಟ್ 3ರಲ್ಲಿ ನಾವು ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಫಂಕ್ಷನ್ಸ್ನ ಸಿಂಪ್ಲಿಫಿಕೇಶನ್ ಮಾಡೋದು ಯಾವುದು ಅಂತ SOP ಮತ್ತು POS ಅಂತ ಕಲಿತೀವಿ. ಅದೇ ರೀತಿ ಮೀನ್ ಟರ್ಮು, ಮ್ಯಾಕ್ಸ್ ಟರ್ಮ್ ಅಂತ ಕಲಿತೀವಿ. ಕೆ ಮ್ಯಾಪ್ ಅಂತ ಕಲಿತೀವಿ. ಅದಾದಮೇಲೆ ಟ್ಯಾಬ್ಲೇಷನ್ ಮೆಥಡ್, ನ್ಯಾಂಡ್ ಗೇಟ್ ಆರ್ ನಾರ್ ಗೇಟ್, ಕ್ವೀನ್ ಮ್ಯಾಕ್ಸ್ಗೆ ಟ್ಯಾಬ್ಲೇಷನ್ ಮೆಥಡ್ ಅಂತ. ನೆಕ್ಸ್ಟು ಡಿಟರ್ಮಿನೇಷನ್ ಆಫ್ ಸೆಲೆಕ್ಷನ್ ಆಫ್ ಪ್ರೈಮ್ ಇಂಪ್ಲಿಕೇಟ್ಸ್ ಅಂತ. ಇದಿಷ್ಟು ನಾವು 3rd ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ 4th ಚಾಪ್ಟ್ರಲ್ಲಿ ಬಂದ್ಬಿಟ್ಟು ಕಾಂಬಿನೇಷನ್ ಲಾಜಿಕ್ ಅಂತ. ಈ ಕಾಂಬಿನೇಷನ್ ಲಾಜಿಕ್ಕಲ್ಲಿ ನಾವು ಡಿಸೈನ್ ಪ್ರೊಸೀಜರ್, ಡಿಸೈನ್ ಆಫ್ ಹಾಫ್ ಆ್ಯಡರು, ಫುಲ್ ಆ್ಯಡರು, ಮತ್ತು ಹಾಫ್ ಸಬ್ಟ್ರಾಕ್ಟ್ ಆರ್ ಫುಲ್ ಸಬ್ಟ್ರಾಕ್ಟ್ ಅಂತ ಕಲಿತೀವಿ. ಅದೇ ರೀತಿ ಕನ್ವರ್ಟರ್ಸ್, ಕೋಡ್ ಕನ್ವರ್ಟರ್ಸ್ ಅಂತ, BCD ಅಂತ ಏನು ಕಲಿತೀವಿ ಫಸ್ಟ್ ಚಾಪ್ಟ್ರಲ್ಲಿ, ಆ BCDನಲ್ಲಿ ಡೆಸಿಮಲ್ ಟು BCD, ಅದಾದಮೇಲೆ ಮಲ್ಟಿಪ್ಲೆಕ್ಸರು, ಡಿಮಲ್ಟಿಪ್ಲೆಕ್ಸರ್ ಅಂತ ಬರುತ್ತೆ. ಇದಿಷ್ಟು ನಾವು ಯೂನಿಟ್ 4ಅಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಲಾಸ್ಟ್ ಚಾಪ್ಟ್ರಲ್ಲಿ ಸಿಕ್ವೆನ್ಷಿಯಲ್ ಲಾಜಿಕ್ ಅಂತ ಬರುತ್ತೆ. ಈ ಸಿಕ್ವೆನ್ಷಿಯಲ್ ಲಾಜಿಕ್ಕಲ್ಲಿ ನಾವು ಫ್ಲಿಪ್ ಫ್ಲಾಪ್ ಮೆಥಡ್ ಅಂತ ಕಲಿತೀವಿ. ಅದಾದಮೇಲೆ ರಿಜಿಸ್ಟರ್ಸು, ಶಿಫ್ಟ್ ರಿಜಿಸ್ಟರ್ಸ್ ಟೈಪ್ಸು, ಕೌಂಟರ್ಸು, ಅಪ್ ಆ್ಯಂಡ್ ಡೌನು, ಸಿಂಕ್ರನಸ್ಸು, ಅಸಿಂಕ್ರನಸ್ ಕೌಂಟರ್ಸು, ಈ ಥರ 5th ಚಾಪ್ಟ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಕ್ವೆನ್ಷಿಯಲ್ ಲಾಜಿಕ್ ಮೆಥಡ್ಸ್ನ ನಾವು ಕಲಿತಾ ಹೋಗ್ತೀವಿ. ಇದಿಷ್ಟು ಮೇಜರ್ 2 ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಥಿಯರಿ ಸಿಲೆಬಸ್ಸು. ಈ ಥಿಯರಿ ಸಿಲೆಬಸ್ಗೆ ರಿಲೇಟೆಡ್ ಆಗಿ ಏನು ಮಾಡಿದ್ದಾರೆ ಅಂದರೆ ಲ್ಯಾಬ್ ಪ್ರೋಗ್ರಾಮ್ಸ್ನ ಇಟ್ಟಾರೆ. ಮೇಜರ್ 2 ಸಬ್ಜೆಕ್ಟಲ್ಲಿ ಕೂಡ ಲ್ಯಾಬ್ ಪ್ರೋಗ್ರಾಮ್ಸು ಸೇಮ್ ಇರುತ್ತೆ. ಫಸ್ಟ್ ಮೇಜರ್ ಸಬ್ಜೆಕ್ಟಲ್ಲಿ ಏನು ನೋಡಿದ್ವೋ ಅದೇ ರೀತಿ ಮೇಜರ್ 2ನಲ್ಲಿ ಕೂಡ ಲ್ಯಾಬ್ ಸಬ್ಜೆಕ್ಟ್ ಬರುತ್ತೆ. ಇಲ್ಲಿ ನಾವು ಪಾರ್ಟ್ ಎದಲ್ಲಿ ಸಿಂಪಲ್ ಪ್ರೋಗ್ರಾಮ್ಸ್, ಬೈನರಿ ಟು ಡೆಸಿಮಲ್ ಕನ್ವರ್ಷನ್ನು, ಡೆಸಿಮಲ್ ಟು ಬೈನರಿ ಕನ್ವರ್ಷನ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ಕನ್ವರ್ಷನ್ನು. ನೆಕ್ಸ್ಟು ಕಾಂಪ್ಲಿಮೆಂಟ್ ರೆಪ್ರೆಸೆಂಟೇಷನ್, ಒನ್ಸ್ ಕಾಂಪ್ಲಿಮೆಂಟ್ ಆಗಿರ್ಬೋದು, ಟೂಸ್ ಕಾಂಪ್ಲಿಮೆಂಟ್ ಆಗಿರ್ಬೋದು, ಅಥವಾ ಸೈನ್ ಮ್ಯಾಗ್ನಿಟ್ಯೂಡ್ ರೆಪ್ರೆಸೆಂಟೇಷನ್ ಆಗಿರ್ಬೋದು. ಇವೆಲ್ಲವನ್ನು ನಾವೇನು ಮಾಡ್ತೀವಿ ಅಂದರೆ ಡಿಸೈನೇ ಸರ್ಕ್ಯೂಟ್, ಒಂದು ಸರ್ಕ್ಯೂಟ್ನ ಡಿಸೈನ್ ಮಾಡಿ ಅದರಲ್ಲಿ ಲಾಜಿಕ್ ಗೇಟ್ಸ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಅಂದರೆ ನಮಗೆ ಪಾರ್ಟ್ ಎದಲ್ಲಿ ಬರ್ತಕ್ಕಂಥ ಲ್ಯಾಬ್ ಪ್ರೋಗ್ರಾಮ್ನ ಸಿಲೆಬಸ್ಸು. ಕೋಡ್ ಕನ್ವರ್ಷನ್ಸ್ ಆಗಿರ್ಬೋದು, ಬೂಲಿಯನ್ ಎಕ್ಸ್ಪ್ರೆಷನ್ ಎಲಾರೇಷನ್ ಆಗಿರ್ಬೋದು, ಈ ಥರ ಎಲ್ಲ ಕೂಡ ನಾವು ಪಾರ್ಟ್ ಎದಲ್ಲಿ ಕಲಿತೀವಿ. ಅದೇ ರೀತಿ ಪಾರ್ಟ್ ಬಿದಲ್ಲಿ SOP ಮತ್ತು POS ಕನ್ವರ್ಷನ್ಸ್ ಬರ್ತವೆ. ಇಲ್ಲಿ ಕೂಡ ನಾವು ಸರ್ಕ್ಯೂಟ್ನ ಡಿಸೈನ್ ಮಾಡಿ ಸರ್ಕ್ಯೂಟ್ನ ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡ್ತಾ ಹೋಗ್ತೀವಿ.
ನೆಕ್ಸ್ಟು ಹಾಫ್ ಆ್ಯಡರು, ಫುಲ್ ಆ್ಯಡರ್. ಒಟ್ಟು ಏನು ಮಾಡಿದ್ದಾರೆ ಅಂದರೆ ಥಿಯರಿ ಕಾನ್ಸೆಪ್ಟ್ ಏನಿಟ್ಟಿದ್ರು ಆ ಥಿಯರಿ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಲ್ಯಾಬ್ ಪ್ರೋಗ್ರಾಮ್ಸ್ನ ಕೊಟ್ಟಿದ್ದಾರೆ. ಅವನ್ನ ನಾವು ಲ್ಯಾಬಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಈ ಪಾರ್ಟ್ ಮೇಜರ್ 2 ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಲ್ಯಾಬ್ ಪ್ರೋಗ್ರಾಮ್ಸ್ನ ಯಾವ ರೀತಿ ನಾವು ಲ್ಯಾಬಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಪ್ಪ ಅಂದರೆ ಇನ್ಸ್ಟಾಲ್ ಲಾಜಿಸಿಮ್ ಅಂತ ಕರಿತೀವಿ. ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡು ನಾವು ಇಲ್ಲಿ ಈ ಪ್ರೋಗ್ರಾಮ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕು. ನಾವು ಫಸ್ಟ್ ಮೇಜರ್ ಸಬ್ಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನಾನು ಹೆಂಗೆ ಹೇಳಿದ್ನಲ್ಲ, ಎಡಿಟರ್ಸ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅದೇ ರೀತಿ ಸೆಕೆಂಡ್ ಮೇಜರ್ 2 ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಸಿಲೆಬಸ್ ಲ್ಯಾಬ್ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಈ ಸಾಫ್ಟ್ವೇರ್ನ ನಾವು ಇನ್ಸ್ಟಾಲ್ ಮಾಡಿಕೊಂಡು ಈ ಥರ ಏನು ಕೊಟ್ಟಿದ್ದಾರಲ್ಲ ಇದನ್ನ ನಾವೇನು ಮಾಡಬೇಕು, ಲ್ಯಾಬ್ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು. ಸೇಮ್ ಫಸ್ಟ್ ಮೇಜರ್ ಸಬ್ಜೆಕ್ಟಲ್ಲಿ ಏನು ನೋಡಿದ್ವಲ್ಲ ಅದೇ ರೀತಿ ಲ್ಯಾಬ್ ಎಕ್ಸಾಮ್ ನಿಮಗೆ ಪಾರ್ಟ್ ಎ ಫ್ರಮ್ ಪ್ರೋಗ್ರಾಮ್ 1 ಫ್ರಮ್ ಪಾರ್ಟ್ ಎ, ಪ್ರೋಗ್ರಾಮ್ 2 ಫ್ರಮ್ ಪಾರ್ಟ್ ಬಿ. ಸೇಮ್ ಸಿಲೆಬಸ್ಸು 40 ಮಾರ್ಕ್ಸ್ ಇರ್ತದೆ ಲ್ಯಾಬ್ ಎಕ್ಸಾಮು, ಅದರಲ್ಲಿ ಡಿವೈಡ್ ಆಗ್ತವೆ. ಇದು ಮೇಜರ್ 2 ಸಬ್ಜೆಕ್ಟು. ಈಗ ಮೇಜರ್ 3 ಸಬ್ಜೆಕ್ಟ್. ಮೇಜರ್ 3 ಸಬ್ಜೆಕ್ಟ್ ಯಾವುದಿದೆಯಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಅಂತ ಇದೆ. ಇದು ನಮಗೆ ಇಂಪಾರ್ಟೆಂಟ್. ಏನಪ್ಪ ಇಂಪಾರ್ಟೆಂಟ್ ಅಂದರೆ ಮೇಜರ್ 1 ಮತ್ತು ಮೇಜರ್ 2 ಎರಡನ್ನೂ ಕಂಪಲ್ಸರಿಯಾಗಿ ಎಲ್ಲರೂ ಕಲಿತೀರ. ಆದರೆ ಈ ಮೇಜರ್ 3 ಸಬ್ಜೆಕ್ಟ್ ಏನು ಬರುತ್ತಲ್ಲ, ಈ ಮೇಜರ್ 3 ಸಬ್ಜೆಕ್ಟ್ನ ನಾವು ಮ್ಯಾಥಮೆಟಿಕ್ಸ್ ಪೇಪರ್ ಯಾರು ಓದ್ತಾರಪ್ಪ ಅಂದರೆ BCom ಸ್ಟೂಡೆಂಟ್ಸ್ ಏನಿರ್ತಾರಲ್ಲ, ಅಕೌಂಟೆನ್ಸಿ ಏನು ಓದಿರ್ತಾರಲ್ಲ PUCನಲ್ಲಿ, ಅವರು BCAನಲ್ಲಿ ಮ್ಯಾಥಮೆಟಿಕ್ಸ್ ಪೇಪರ್ನ ಓದ್ತಾರೆ. ಅದೇ ರೀತಿ ಸೈನ್ಸ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅಂದರೆ PUC ಸೈನ್ಸ್ ಸ್ಟೂಡೆಂಟ್ಸು, ಅವರು ಅಕೌಂಟೆನ್ಸಿ ಸಬ್ಜೆಕ್ಟ್ನ ಓದ್ತಾರೆ. ಅದು ಅವರಿಗೆ ಮೇಜರ್ 3 ಸಬ್ಜೆಕ್ಟ್ ಆಗಿರುತ್ತೆ. ಈ ಥರ ನಾವು ಮೇಜರ್ 3 ಸಬ್ಜೆಕ್ಟ್ನಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ಯೂನಿಟಲ್ಲಿ ಮ್ಯಾಥಮೆಟಿಕಲ್ ಲಾಜಿಕ್ ಬಗ್ಗೆ ಕಲಿತೀವಿ. ಮ್ಯಾಥಮೆಟಿಕಲ್ ಲಾಜಿಕಲ್ಲಿ ನಮಗೆ ಸ್ಟೇಟ್ಮೆಂಟ್ಸು, ಕನೆಕ್ಟಿವ್ಸು, ಅದೇ ರೀತಿ ಬೈ ಕಂಡೀಷ್ನಲ್ಲು, ಕ್ವಾಂಟಿಫೈಯರ್ಸು, ಆಮೇಲೆ ಕಾನ್ಸಿಕ್ವೆನ್ಸಸ್ಸು, ಈ ಥರ ಡಿಫ್ರೆಂಟ್ ಮ್ಯಾಥಮೆಟಿಕಲ್ ಲಾಜಿಕ್ ಫಂಕ್ಷನ್ಸ್ ಬರ್ತವೆ. ಇವನ್ನ ಯೂನಿಟ್ 1ನಲ್ಲಿ ಕಲಿತೀವಿ. ಯೂನಿಟ್ 2ದಲ್ಲಿ ಮ್ಯಾಟ್ರಿಕ್ಸ್ ಆಲ್ಜಿಬ್ರಾ ರೆಪ್ರೆಸೆಂಟೇಷನ್ನು, ಅದಾದಮೇಲೆ ಆಲ್ಜಿಬ್ರಾ ಬೇಸಿಕ್ ಆಪ್ರೇಷನ್ಸು, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸು, ಆಮೇಲೆ ನಾರ್ಮಲ್ ಫಾರ್ಮು, ಎಕೋಲನ್ ಫಾರ್ಮು, ಐಗನ್ ವ್ಯಾಲ್ಯೂಸು, ಐಸನ್ ವೆಕ್ಟರ್ಸು, ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮು, ಈ ಥರ ಸೆಕೆಂಡ್ ಚಾಪ್ಟ್ರಲ್ಲಿ ನಾವು ಕಲಿತೀವಿ. ಯೂನಿಟ್ 3ರಲ್ಲಿ ಟ್ರಿಗ್ನಾಮೆಟ್ರಿ ಅಂತ ಬರುತ್ತೆ. ಈ ಟ್ರಿಗ್ನಾಮೆಟ್ರಲ್ಲಿ ಸೈನು, ಕಾಸು, ಟ್ಯಾನು ಅಂತ ಈ ಥರ ಏನು ಬರ್ತಾವಲ್ಲ ಆ ಥರ ಫಾರ್ಮುಲಾಸು, ಆಮೇಲೆ ಕನ್ವರ್ಷನ್ಸ್ ಆಗಿರ್ಬೋದು, ಇವನ್ನೆಲ್ಲ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನ ಯೂನಿಟ್ 3ರಲ್ಲಿ ಕಲಿತೀವಿ. ಅದೇ ರೀತಿ ಯೂನಿಟ್ 4ರಲ್ಲಿ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಬಗ್ಗೆ ಕಲಿತಾ ಹೋಗ್ತೀವಿ. ಯೂನಿಟ್ 5ರಲ್ಲಿ ನಾವು ಇಂಟಗ್ರೇಷನ್ ಬಗ್ಗೆ ಕಲಿತಾ ಹೋಗ್ತೀವಿ. ಯೂನಿಟ್ 4 ಡಿಫ್ರೆನ್ಷಿಯೇಷನ್ನು, ಯೂನಿಟ್ 5 ಇಂಟಗ್ರೇಷನ್. ಅಂದರೆ ಸಿಂಪಲ್ ಪ್ರಾಬ್ಲಮ್ಸ್ ಇರ್ತವೆ. ಈ ಸಿಂಪಲ್ ಪ್ರಾಬ್ಲಮ್ಸ್ನ ನಾವು ಕಲಿತಾ ಹೋಗ್ತೀವಿ. ಇದು ಮೇಜರ್ 3ನಲ್ಲಿ ಅಂದರೆ ಮ್ಯಾಥಮೆಟಿಕ್ಸ್ ಪೇಪರು. PUCನಲ್ಲಿ ಕಾಮರ್ಸ್ ಯಾರು ಓದಿರ್ತಾರೋ ಅಥವಾ ಮ್ಯಾಥಮೆಟಿಕ್ಸ್ ಯಾರು ಓದಿರಲ್ವೋ ಅವರು BCAನಲ್ಲಿ ಫಸ್ಟ್ ಸೆಮಿಸ್ಟ್ರಲ್ಲಿ ಮ್ಯಾಥಮೆಟಿಕ್ಸ್ ಪೇಪರ್ನ ಕಲಿತಾರೆ. ನೆಕ್ಸ್ಟು ಅದೇ ರೀತಿ PUC ಸೈನ್ಸ್ ಸ್ಟೂಡೆಂಟ್ಸು ನಾನು ಹೇಳ್ದಂಗೆ ಇದು ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಅಕೌಂಟೆನ್ಸಿ ಸಬ್ಜೆಕ್ಟ್ನ ಓದ್ತಾರೆ. ಇದು ಕೂಡ ಸೇಮ್ ಅಕೌಂಟೆನ್ಸಿ ಸಬ್ಜೆಕ್ಟು 4 hours ಥಿಯರಿ ಇರ್ತದೆ, ಇಂಟರ್ನಲ್ ಮಾರ್ಕ್ಸ್ 20 ಇರ್ತದೆ, ಎಕ್ಸ್ಟರ್ನಲ್ ಮಾರ್ಕ್ಸು 80 ಇರ್ತದೆ. ಇಲ್ಲಿ ಫಸ್ಟ್ ಚಾಪ್ಟ್ರು ಇಂಟ್ರಡಕ್ಷನ್ ಟು ಅಕೌಂಟೆನ್ಸಿ ಇಂಟ್ರಡಕ್ಷನ್ ಕಲಿತಾರೆ. ನೆಕ್ಸ್ಟು ಯೂನಿಟ್ 2ದಲ್ಲಿ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸು. ಯೂನಿಟ್ 3ರಲ್ಲಿ ಪ್ರಿಪ್ರೇಷನ್ ಆಫ್ ಡಿಫ್ರೆಂಟ್ ಸಬ್ಸಿಡರಿ ಬುಕ್ಸು. ನೆಕ್ಸ್ಟು ಅಕೌಂಟ್ ಪ್ರೊಸೀಜರ್ಸು. ನೆಕ್ಸ್ಟ್ ಯೂನಿಟ್ 5ಲ್ಲಿ ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಅಂದರೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ, ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ನೀವು ಯೂನಿಟ್ 5ಲ್ಲಿ ಕಲಿತೀರ. ಇದಿಷ್ಟು ಮೇಜರ್ 3ನಲ್ಲಿ ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂಥ ಸಿಲೆಬಸ್. ಇದಿಷ್ಟು ನಿಮಗೆ ಫಸ್ಟು ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಮೇಜರ್ ಸಬ್ಜೆಕ್ಟ್ಗಳು. ಮೇಜರ್ 1 ಇಂಟ್ರಡಕ್ಷನ್ ಟು ಸಿ ಲ್ಯಾಬ್ ಅಂತ ಬರುತ್ತೆ. ಮೇಜರ್ 2 ಬಂದುಬಿಟ್ಟು ನಿಮಗೆ ಕಂಪ್ಯೂಟರ್ ಡಿಸೈನ್ ಅಂತ ಬರ್ತದೆ. ನೆಕ್ಸ್ಟ್ ಮೇಜರ್ 3 ನಿಮಗೆ ಅಕೌಂಟೆನ್ಸಿ ಅಂದರೆ ಸೈನ್ಸ್ ಸ್ಟೂಡೆಂಟ್ಸು ಅಕೌಂಟೆನ್ಸಿ ಕಲಿತಾರೆ, ಕಾಮರ್ಸ್ ಸ್ಟೂಡೆಂಟ್ಸು ಮ್ಯಾಥ್ಸ್ ಬಗ್ಗೆ ಕಲಿತಾರೆ. ಇದ್ರ ಜೊತೆಗೆ ನಿಮಗೆ ಏನಿರುತ್ತಪ್ಪ ಅಂದರೆ IC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಂತೇಳಿ ಒಂದು
SEC ಸಬ್ಜೆಕ್ಟ್ ಇರ್ತದೆ, ಮತ್ತು ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಪೇಪರ್ ಇರ್ತವೆ. ಇದಿಷ್ಟು ನಿಮಗೆ BCA ಫಸ್ಟ್ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಸಿಲೆಬಸ್. ಇದೇ ರೀತಿ ಕಂಪ್ಯೂಟರ್ ರಿಲೇಟೆಡ್ ವೀಡಿಯೋಸ್ ಬೇಕಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.